ಹೇಳ್ತಾರೆ, ಈಗಿನ ಕಾಲದ ಹುಡುಗಿಯರನ್ನು ಕಾಯಿಸೋದಂದ್ರೆ ಒಂಥರ ಥ್ರಿಲ್ ಅಂತ ಕಾಣುತ್ತೆ. ಮೈಲಾರಿ, ಓ ಮೈಲಾರಿ, ಎಲ್ಲಿರುವೆ? ನಾನು ನಿನಗೋಸ್ಕರ ದಾರಿ ಕಾಯ್ತಾ ಇರುವೆ. ಆದಷ್ಟು ಬೇಗ ಬಾ. ಓ ಗೀತಾ, ಬಂದು ಬಾಳತ್ತಾಯ್ತಾ? ಏನು ಚಿನ್ನ, ಐ ಆಮ್ ಸಾರಿ, ನಂದು ತುಂಬಾ ಲೇಟ್ ಆಗಿತ್ತು, ಐ ಆಮ್ ಸಾರಿ. ಅಯ್ಯೋ, ಇದು ಹಳೆ ಡೈಲಾಗ್ ಬಿಡಿ. ಲೇಟ್ ಆಗಿ ಬರೋದು ಸಾರಿ ಚಿನ್ನ ಅನ್ನೋದು. ಹೋಗಿ, ನಾನ್ ನಿಮ್ ಜೊತೆ ಮಾತನಾಡಲ್ಲ. ಚೇಚೆ, ಕೋಪಿಸಿಕೊಂಡ್ರು ಎಷ್ಟು ಚೆನ್ನಾಗಿ ಕಾಂತೀಯ ಗೊತ್ತೇ ಕಣೆ ನೀನು. ಬಹಳ ಮುದ್ದಾಗಿ ಕಾಂತೀಯ. ಅಲ್ಲೂ ಎಲ್ಲೋ ಓದಿದ್ದು ಒಂದು ನೆನಪು, ಹೆಣ್ಣು ಮಕ್ಕಳು ಕೋಪದಲ್ಲಿ ಕೂಡ ತುಂಬಾ ಸುಂದರವಾಗಿ ಕಾಣ್ತಾರಂತೆ. ಎಷ್ಟು ಮುದ್ದಾಗಿ ಕಾಣ್ತಾ ಇದೆಯಾ ಗೊತ್ತಾ? ಹೌದು ಮೈಲಾರಿ, ಈ ನಿಸರ್ಗದಲ್ಲಿ ಹುಟ್ಟಿದ ಪ್ರತಿಯೊಂದು ಬಳ್ಳಿಗೆ ಮರವೇ ಆಸರಂತೆ. ಒಂದು ಗಂಡಿಗೆ ಒಂದು ಹೆಣ್ಣೆ ಆಸರೆ. ನೀನೇ ನನಗೆ ಆಸರೆ ಆಗಿರುವಾಗ ಇಷ್ಟೊಂದು ಬೇಜಾರು ಮಾಡ್ಕೊಂಡು ಬಂದ್ರೆ ನನ್ನ ಗತಿ ಏನು? ಯಾಕೆ ಗೀತಾ ಇಷ್ಟೊಂದು ಬೇಜಾರು ಮಾಡ್ಕೊಳ್ತಾ ಇದೀಯಾ? ನೋಡು, ಆದಷ್ಟು ಬೇಗ ನನ್ನ ಹೃದಯದಲ್ಲಿ ನಿನ್ನನ್ನ ಗುಬ್ಬಚ್ಚಿ ತರ ಇಟ್ಕೊಂಡು ಪೂಜಿಸ್ತೀನಿ ಕಣೆ. ಈ ಪ್ರೀತಿ ಎಂಬ ಸಾಗರದಲ್ಲಿ ಸಿಕ್ಕ ಪುಟ್ಟ ಮೀನು ನಾನು. ಆ ಸಾಗರದಲ್ಲಿ ಕಪ್ಪೆ ಚಿಪ್ಪಿನೊಳಗೆ ಸಿಕ್ಕ ಸ್ವಾತಿ ಮುದ್ದೆ ನೀವು. ಇರ್ಲಿ ಬಿಡಿ ಗೀತಾ, ಇವತ್ತೇ ಹೋಗಿ ನಾನು ನಮ್ಮಿಬ್ಬರ ಮದುವೆ ವಿಷಯನ ಮನೆಯಲ್ಲಿ ಹೇಳ್ತೇನೆ. ಆದಷ್ಟು ಬೇಗ ಇಬ್ರು ಕೂಡ್ಕೊಂಡು ಜೊತೆಯಾಗಿರೋಣ. ಆದರೆ ಇದೇ ಸಂತೋಷದಲ್ಲಿ ಇಬ್ರು ಜೊತೆಯಾಗಿ
ಗೀತಾ, ಏನು ನಾನು ಅಷ್ಟೊಂದು ಪ್ರೀತಿಸ್ತಾ ಇದೆಯಾ? ಹೌದು ಮೈಲಾರಿ, ಅದಕ್ಕೆ ಹೇಳೋದಕ್ಕೆ ಶಬ್ದಗಳೇ ಸಾಲ್ತಾ ಇಲ್ಲ. ಯಾವತ್ತಿದ್ರೂ ನಗು ನಗುತ್ತಾ ನಿಮ್ಮ ಜೊತೆ ಇರ್ಬೇಕೆನ್ನೋದೇ ನನ್ನ ಆಸೆ. ನಂದು ಅದ ಆಸೆ ಗೀತಾ. ಹಾಗಾದ್ರೆ ನಿನ್ನ ಪರೀಕ್ಷೆ ಮಾಡ್ಲಾ? ಯಾಕೆ, ನನ್ನ ಮೇಲೆ ಅನುಮಾನವೇ? ಛೇ, ಛೇ. ಹಾಗಿದ್ರೆ ಹೇಳಿ, ನಾನೇನ್ ಮಾಡ್ಬೇಕು? ಆ ಬೆಟ್ಟದಿಂದ ತುದಿಯವರೆಗೆ ಹೋಗಿ ಹಾರಬೇಕೆ, ಅಥವಾ ಆ ನೀರಿನಲ್ಲಿ ಧುಮುಕಬೇಕೆ? ಹೇಳಿ, ನಾನೇನ್ ಮಾಡ್ಬೇಕು ಅಂತ? ಚಿಚೆ, ನಾನು ಅಷ್ಟೊಂದು ಕೆಟ್ಟವನಲ್ಲ ಗೀತಾ. ನಾನು ಸುಮ್ಮನೆ ಹಾಗೆ ಅಂದೆ. ನನಗೆ ಅಲ್ಲಿ ನೋಡು, ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಗುಲಾಬಿ ಹೂವು, ಅದನ್ನ ಕಿತ್ಕೊಂಡ್ ಬರ್ತೀಯಾ? ಓಹೋ, ಅಷ್ಟೇ ತಾನಿ? ಈಗಲೇ ಹೋಗಿ ತರ್ತೀನಿ. ತಡೆ ಗೀತಾ, ತಡೆ. ಹೂ ತಗೊಂಬ ಅಂದ್ರೆ ಚಿಕ್ಕ ಹುಡುಗರು ಹೋಗಿ ತಗೊಂಡ್ಬರ್ತಾರೆ. ಹಾಗಾದ್ರೆ ಮತ್ತಿನ್ ಹೇಗ್ ತರ್ಬೇಕು? ನೋಡು, ಹೂವನ್ನ ಕಿತ್ಕೋಬೇಕು. ಕಿತ್ಕೊಂಡ ನಂತರ ಕಣ್ಣಿಗೆ ಬಟ್ಟೆಯನ್ನ ಕಟ್ಕೋಬೇಕು. ಬಟ್ಟೆ ಕಟ್ಕೊಂಡು ನೀನು ಅಲ್ಲಿಂದ ಬಂದು ನನ್ನನ್ನ ತೆಗೆದುಕೊಂಡು ಒಂದು ಕೆನ್ನೆಗೆ ಮುತ್ತನ್ನ ಕೊಡಬೇಕು. ಹ್ಮ್, ಇದು ನನ್ನಿಂದ ಆಗೋದಿಲ್ಲ ಅಂತ ತಿಳಿದುಕೊಳ್ಬೇಡಿ. ಪ್ರೀತಿಗೆ ಸಾಧ್ಯ ಇಲ್ಲ ಅನ್ನೋ ಮಾತೇನೇ ಇಲ್ಲ. ಆಗ್ಲಿ, ಈಗಲೇ ಹೋಗಿ ತರ್ತೀನಿ. ನಾನ್ ಬರೋವರೆಗೂ ನೀವೆಲ್ಲಿ ಹೋಗ್ಬಾರ್ದು. ನಾನು ಈ ಜಗ ಬಿಟ್ಟ ಕದಡುವುದಿಲ್ಲ. ಆಯ್ತು, ಹೋಗಿ ಬಾ. ಎಲ್ಲಿ ಹೋಗ್ಬಾರ್ದು, ಇಲ್ಲೇ ಇರ್ಬೇಕು. ಎಲ್ಲಿಗೂ ಹೋಗಲ್ಲ ಗೀತಾ, ಹೋಗಿ ಬಾ. ಆಗ್ಲಿ. ನೋಡು, ಛೇ ಹುಚ್ಚು ಹುಡುಗಿ, ನನ್ನ ಮೇಲೆ ಎಷ್ಟೊಂದು ಜೀವ ಇಟ್ಕೊಂಡಿದ್ದಾಳೆ. ಆದಷ್ಟು ಬೇಗ ನಾನು ಇವಳನ್ನ ಮದುವೆ ಆಗಬೇಕು. ಸರ್ವ ಕಲಾಭಿಮಾನಿಗಳಲ್ಲಿ ಸವಿನಯ ಪ್ರಾರ್ಥನೆ. ಈಗ ಹೊಸದಾಗಿ ಬಂದಂತ ಸಬ್ ಇನ್ಸ್ಪೆಕ್ಟರ್ ಮಾಂತೇಶ್ ಬಾವ್ಯಾಳ್ ಈ ಸ್ಟೇಷನ್ಗೆ ಹೊಸವಾಗಿ ಬಂದಿದ್ದೆ. ಅದರಂತೆ ಇಲ್ಲಿ ಅವ್ಯವಹಾರಗಳು ಕಂಡು ಬಂದಂತೆ ಕಾಣುತ್ತಿವೆ. ಅದರಂತೆ ಯಾವುದೇ ಸಮಾಜದಲ್ಲಿ ಕಾನೂನನ್ನ ರಕ್ಷಣೆ ಮಾಡುವುದೇ ಈ ಪೊಲೀಸ್ ಕಾನೂನು ವ್ಯವಸ್ಥೆ. ಓಕೆ, ಪೊಲೀಸ್ ಸ್ಟೇಷನ್ನಲ್ಲಿ ನಾವು ಕಾನೂನನ್ನ ರಕ್ಷಣೆ ಮಾಡಲು ಮಾತ್ರ ಇರುತ್ತೇವೆ. ಕಾನೂನು ಅಂದ್ರೆ ಏನು?
ಕಾನೂನು ರಕ್ಷಣೆ ಅಂದ್ರೆ ಏನು? ಆದರೆ ಇದರಂತೆ ಅರೆಸ್ಟ್ ಮಾಡಲು ಇವನನ್ನು ಬಂದಿದ್ದೇವೆ. ಮೈಲಾರಿ, ಯು ಆರ್ ಅರೆಸ್ಟ್. ಇನ್ಸ್ಪೆಕ್ಟರ್, ನಾನೇನು ತಪ್ಪು ಮಾಡೀನಿ ಅಂತ ಹೇಳಿ ನನ್ನನ್ನು ಅರೆಸ್ಟ್ ಮಾಡ್ತಿದ್ದೀರಾ? ನೋಡಿ, ನೀವು MLA ರಂಗೇಗೌಡರು ಅಟೆಂಪ್ಟ್ ಮರ್ಡರ್ ಕೇಸ್ನಲ್ಲಿ ನಿಮ್ಮನ್ನು ಅರೆಸ್ಟ್ ಮಾಡಲು ಬಂದಿದ್ದೇವೆ. ಏನು? ನಾನು ಆ ತಪ್ಪನ್ನು ಮಾಡಿಲ್ಲ ಇನ್ಸ್ಪೆಕ್ಟರ್. ಕಾನೂನನ್ನ ಕೈಗೆ ತೆಗೆಯುವಷ್ಟು ಮೂರ್ಖನಲ್ಲ ನಾನು. ಮಿಸ್ಟರ್, ಯು ಆರ್ ಅಂಡರ್ ಅರೆಸ್ಟ್. ನೀವು ಏನೇ ಹೇಳದಿದ್ರು ಕೋರ್ಟಿಂದ ಹೇಳು. ಅರೆಸ್ಟ್ ಯು. ಕಮ್ ಆನ್ ಬಾಸ್ಟರ್ಡ್. ಆಹಾ, ಎಷ್ಟು ತಂಪಾಗಿದೆ ಈ ಸ್ಥಳ. ವಾಹ್, ಇಂಥ ಸಮಯದಲ್ಲಿ ಹಕ್ಕಿಗಳ ಸಿಂಚರ, ಪ್ರಾಣಿ ಪಕ್ಷಿ ಮನಸ್ಸಿಗೆ ಎಷ್ಟು ಸಂತೋಷವನ್ನು ಕೊಡುತ್ತಿದೆ. ಇಂಥ ಸಮಯದಲ್ಲಿ ಒಬ್ಬಳು ಪ್ರೇಯಸಿ ಇದ್ದಿದ್ದರೆ ಆ ಸ್ವರ್ಗಕ್ಕೆ ಏನು ಎಣ್ಣೆ ಹಾಕಬಹುದು. ಆದರೆ ಏನು ಮಾಡುವುದು, ನಮ್ಮ ಅದೃಷ್ಟ ಸರಿಯಾಗಿರುವಂತೆ ಕಾಣುತ್ತದೆ. ಓಹೋ, ಈ ಕಡೆ ಯಾವುದೋ ಒಂದು ಹುಡುಗಿ ಬರುತ್ತಿದೆಯಲ್ಲ. ದೇವರು ನನ್ನ ಕೂಗನ್ನು ಕೇಳಿ ಆ ಹುಡುಗಿಯನ್ನು ಕಳಿಸಿರಬಹುದು. ನೋಡೋಣ. ಮೈಲಾರಿ, ಮೈಲಾರಿ, ನೀನು ಹೇಳಿದ ಹಾಗೆ ನಾನು ಗುಲಾಬಿ ಹೂ ತಂದಿದ್ದೇನೆ. ನನ್ನ ಕೆನ್ನಿಗೆ ಮುತ್ತಿಟ್ಟು ಮುದ್ದಿಡಿಸಬಾರ್ದೇನು? ಬಾ ಮೈಲಾರಿ. ಬೈಲಾರಿ, ನಾವು ತುಂಬಾ ದುಡುಕಿದೀವಿ ಅಂತ ಅನಿಸ್ತಾ ಇಲ್ವೇನು? ಅಲ್ಲ ರೀ, ನಾನಿಷ್ಟೆಲ್ಲ ಮಾತನಾಡಿದ್ರು ನೀವು ಹಾಗೆ ನಿಂತಿದ್ರಲ್ಲ, ಏನಾದ್ರು ಅಂದ್ರೆ ಇಷ್ಟೊತ್ತು ನಾನು ನಿನ್ನ ಜೊತೆ ಇಲ್ಲ. ಇಷ್ಟೆಲ್ಲ ಆದ್ಮೇಲೆ ನಾನ್ ಬದುಕಬಾರ್ದು, ನಾನ್ ಸಾಯ್ಬೇಕು. ನೋಡಿ, ನೀವು ಯಾರನ್ನೋದೇ ನನಗೆ ಮೊದಲು ಗೊತ್ತಿಲ್ಲ. ಅಲ್ಲದೆ ನಾನು ಬೇಕಂತ ಈ ಕೆಲಸವನ್ನು ಮಾಡಲಿಲ್ಲ. ನೀವೇ ಬಂದು ತಪ್ಪಿಕೊಂಡು ಗುಲಾಬಿ ಹೂವನ್ನು ಕೊಟ್ಟಿದ್ದೀರಿ. ದಯಮಾಡಿ ನನ್ನ ತಪ್ಪನ್ನು ಕ್ಷಮಿಸಿ ಬಿಡಿ. ಥು, ಪಾಪಿ ನಾನಲ್ವೋ? ಆ ದೇವರು ಕೂಡ ನನ್ನ ಯಾವತ್ತೂ ಕ್ಷಮಿಸುವುದಿಲ್ಲ. ಇಷ್ಟೆಲ್ಲ ಆದ್ಮೇಲೆ ನಾನ್ ಬದುಕಬಾರ್ದು, ನಾನ್ ಸಾಯ್ಬೇಕು. ನೋ, ಪ್ಲೀಸ್ ದಯವಿಟ್ಟು ನನ್ನ ಮಾತು ಕೇಳಿ. ಇದರಲ್ಲಿ ಇಬ್ಬರದು ತಪ್ಪಿದೆ. ನಾನು ಬೇಕಂತ ಈ ಕೆಲಸ ಮಾಡಲಿಲ್ಲ. ದುಡುಕಿ ಸಾವಿನ ನಿರ್ಧಾರವನ್ನು ತೆಗೆದುಕೊಳ್ಳಬೇಡಿ. ದುಡುಕೋದ್ರಿಂದ ಯಾವ ಪ್ರಯೋಜನವೂ ಇಲ್ಲ. ಪ್ಲೀಸ್ ನನ್ನ ಮಾತು ಕೇಳಿ. ಗೋಮುಖ ವ್ಯಾಘ್ರ, ಎಷ್ಟು ದಿನ ಅಂತ ಕಾದು ಕುಳಿತಿದ್ದೆ ನನ್ನ ಶೀಲ ಹಾಳು ಮಾಡ್ಬೇಕು ಅಂತ. 20 ವರ್ಷದಿಂದ ಜೋಪಾನ ಮಾಡಿಕೊಂಡು ಬಂದ್ರು ನನ್ನ ಶೀಲ ಒಂದೇ ಒಂದು ಕ್ಷಣದಲ್ಲಿ ಹಾಳು ಮಾಡ್ದಿಲ್ಲ. ನೀನು ಮನುಷ್ಯನಲ್ಲ, ನೀನೊಬ್ಬ ರಾಕ್ಷಸ. ನನ್ನ ಶೀಲವೇ ಕಳೆದು ಹೋಗಿದೆ. ಅಂದ ಮೇಲೆ ನಾನೇಕೆ ಬದುಕಬೇಕು? ಸಾಯ್ತೀನಿ. ಇಲ್ಲಮ್ಮ, ಯಾರಮ್ಮ ನೀನು? ಯಾಕೆ ಸಾಯಬೇಕೆಂದು ಓಡಿ ಹೋಗುತ್ತಿರುವೆ? ಏನಾಯ್ತಂತ ಹೇಳಮ್ಮ. ನೋಡಿ, ನಾನೊಂದು ನತದೃಷ್ಟ ಹೆಣ್ಣು.
ಕತ್ತಲಲ್ಲಿ ಕುಳಿತು ಸೂಚಿದಾರ ಪೋಣಿಸಿದಂತಾಯಿತು ನನ್ನ ಜೀವನ. ಇದೇನಮ್ಮ ಇದು? ಏನು ಆಯ್ತು ಅಂತ ಹೇಳಮ್ಮ. ಬಾಳಿ ಬದುಕಬೇಕಾದ ವಯಸ್ಸಿನಲ್ಲಿ ಸಾಯೋ ಮಾತೇಕಮ್ಮ? ನನ್ನ ಜೀವನದಲ್ಲಿ ಏನಾಗಬಾರ್ದು ಅಂತ ಅನ್ಕೊಂಡಿದ್ದು ಅದೇ ಆಗಿ ಹೋಯಿತು. ಅದ ಮೇಲೆ ನಾನು ಬದುಕಬಾರ್ದು, ನಾನು ಸಾಯ್ಬೇಕು. ನೋಡಮ್ಮ, ಈ ರೀತಿ ಅಲಕತ್ರೆ ನಿಂಗೇನಾಗಿದೆ ಅಂತ ನಮಗೆ ಹೇಗೆ ಅರ್ಥ ಆಗ್ಬೇಕು? ನೋಡು, ನೀನು ನನ್ನ ತಂಗಿ ಇದ್ದ ಹಾಗೆ. ಅದೇನಾಯ್ತು ಅಂತ ಧೈರ್ಯವಾಗಿ ಹೇಳು, ನಾನಿದ್ದೀನಿ. ಹೇಳಮ್ಮ, ಏನಾಯ್ತಂತ ಬೇಗ ಹೇಳು. ಅಕ್ಕ, ಇಷ್ಟು ದಿನ ಕಾಪಾಡಿಕೊಂಡು ಬಂದಿರೋ ನನ್ನ ಶೀಲ ಒಂದೇ ಒಂದು ಕ್ಷಣದಲ್ಲಿ ಹಾಳಾಗಿ ಹೋಯ್ತಕ್ಕ, ಹಾಳಾಗಿ ಹೋಯಿತು. ಏನು? ಇವನು ನಿನ್ನ ಶೀಲ ಹಾಳ ಮಾಡಿದಾನೆ? ಏನಮ್ಮ ನೀ ಹೇಳ್ತಿರೋ ಮಾತು ನಿಜವೇನಮ್ಮ? ಒಂದು ಹೆಣ್ಣು ತನ್ನ ಶೀಲದ ಬಗ್ಗೆ ಯಾವತ್ತೂ ಸುಳ್ಳು ಹೇಳುವುದಿಲ್ಲ. ಈ ಪಾಪಿನೇ ನನ್ನ ಶೀಲ ಹಾಳು ಮಾಡಿದ್ದು. ಸುಳ್ಳು? ಈ ಮಾತು ಸುಳ್ಳು. ಮಾನವಂತರ ಮನೆತನದಲ್ಲಿ ಹುಟ್ಟಿ ಬಂದ ನನ್ನ ತಮ್ಮ ಒಂದು ಹೆಣ್ಣಿನ ಶೀಲ ಹಾಳ ಮಾಡ್ತಾನೆ? ಇಲ್ಲ ಇಲ್ಲ, ನಾನಿದನ್ನು ನಂಬುವುದಿಲ್ಲ. ಏನು? ಈ ಪಾಪಿ ನಿಮ್ಮ ತಮ್ಮನ? ಇಂಥ ಒಳ್ಳೆ ಮನುಷ್ಯನಿಗೆ ಇಂಥ ಪಾಪಿ ತಮ್ಮನ? ಇಲ್ಲ. ಏನು ನಿಮ್ಮ ಅಣ್ಣನವರು ಏನ್ ಕೇಳ್ತಾ ಇದ್ದಾರೆ? ಅದಕ್ಕೆ ಸರಿಯಾಗಿ ಉತ್ತರ ಕೊಡು. ಯಾಕೆ ಸುಮ್ಮನೆ? ಸಂಗಮೇಶ, ಹೇಳು, ಅವಳು ಹೇಳುತ್ತಿರುವ ಮಾತು ನಿಜವೇನೋ? ಹೇಳು, ಯಾಕೆ ಮೌನವಾಗಿ ನಿಂತಿರುವಿ? ಸಂಗಮೇಶ, ಮೈದನ, ಏನಪ್ಪ ಈ ಹೆಣ್ಣು ಹೇಳ್ತಿರೋ ಮಾತು ನಿಜವೇನು? ಈ ಹೆಣ್ಣಿನ ಶೀಲವನ್ನ ಮಾಡಿದ್ದು ನಿಜವೇನು? ಹೇಳು ಮೈದನ, ಹೇಳು. ಅತ್ತಿಗೆ, ನಾ ಏನು ಬೇಕಂತ ಮಾಡ್ಲಿಲ್ಲ ಅತ್ತಿಗೆ, ಏನೋ ನಡೆದು. ಮಾನವಂತರ ಮನೆತನದಲ್ಲಿ ಹುಟ್ಟಿ ನಮ್ಮ ಮಾನವನ್ನೇ ಕಳೆದು ಬಿಟ್ಟಿಯಲ್ಲೋ ಪಾಪಿ. ನಿನ್ನನ್ನು ವಿದ್ಯಾವಂತ ಬುದ್ಧಿವಂತ ಅಂತ ತಿಳಿದುಕೊಂಡಿದ್ನಲ್ಲೋ ರಾಕ್ಷಸ. ಒಂದು ಹೆಣ್ಣಿನ ಬಾಳನ್ನೇ ಹಾಳು ಮಾಡಿಬಿಟ್ಟಿಯಲ್ಲೋ ಮನೆ ಮುರುಕ. ನೀನು ಬದುಕಿರಬಾರದು ಕಣ. ಬಿಡ್ರಿ, ಈ ರೀತಿ ಹೊಡೆದು ಬಡಿದ್ರಿ ಇವಳಿಗೆ ಹೋದ ಮಾನ ಹೊಳೆ ಬರುತ್ತೇನ್ರಿ? ಹೊಳೆ ಬರುತ್ತ? ಇಲ್ಲ ಜಾನಕಿ, ಇಲ್ಲ. ಆ ಹೆಣ್ಣಿನ ಮುಖವನ್ನು ಒಂದು ಸಾರಿ ನೋಡು. ಇಂಥ ಹೆಣ್ಣಿನ ಶೀಲ ಹಾಳು ಮಾಡುವುದಕ್ಕೆ ಇವನಿಗೆ ಹೇಗೆ ಮನಸ್ಸಿಗೆ ಬಂದಿರಬೇಕು? ಇಲ್ಲ ಜಾನಕಿ, ಇಲ್ಲ. ನಾನು ಪ್ರೀತಿಯಿಂದ ಇವನಿಗೆ ಹಾಲೆರೆದೆ, ಆದರೆ ಇವನು ಅದಕ್ಕೆ ಪ್ರತಿಯಾಗಿ ವಿಷ ಕಟ್ಟುವ ಕಾಳಿಂಗ ಸರ್ಪವಾಗಿ ಬಿಟ್ಟ ಈ ಕಾಡು ಮೃಗ. ಮೈದನ, ಯಾಕೋ ಹೀಗೆ ಮಾಡಿದೆ? ಈ ಭೂಮಿ ಮೇಲೆ ನಿಮ್ಮನ್ನ ಬದುಕಿರೋದು ನಿನಗೆ ಇಷ್ಟವಿಲ್ವೇನಪ್ಪ? ಒಂದು ಹೆಣ್ಣಿನ ಮೇಲೆ ಈ ರೀತಿ ದೌರ್ಜನ್ಯ ಮಾಡಕ್ಕೆ ನಾಚಿಕೆ ಆಗೋದಿಲ್ವೇನೋ ನಿನ್ನ ಜನ್ಮಕ್ಕೆ? ಯಾಕೆ ಮಾಡ್ದೆ? ಜಾನಕಿ, ಮಾಡಿದ ತಪ್ಪಿಗೆ ಈ ಪಾಪಿಗೆ ತಕ್ಕ ಶಿಕ್ಷೆ ಆಗಬೇಕು. ಈ ಎಂಜಲದ ಎಡೆಯನ್ನು ಇದೇ ನಾಯಿಯೇ ತಿನ್ನಬೇಕು. ಇವನ ಮುಟ್ಟಿದ ಎಂಜಲ ಎಡೆಯನ್ನು ಯಾರು ಮುಟ್ಟುವುದಿಲ್ಲ. ಆ ಅನ್ನವನ್ನು ಇದೇ ನಾಯಿಗೆ ಹಾಕೋಣ. ಬಾ ಇಲ್ಲಿ. ಅಲ್ಲಿ ಕಾಣುತ್ತಿರುವ ದೇವತೆ ಕೊರಳೆರುಳಿಗ ತಾಳಿಯನ್ನು ತೆಗೆದುಕೊಂಡು ಬಾ. ಆಗಲ್ರಿ, ಈಗಲೇ ಆ ತಾಳಿಯನ್ನು ತೆಗೆದುಕೊಂಡು ಬರ್ತೀನಿ. ನೋಡಿ, ನನ್ನ ಮಾತು ಕೇಳಿ. ಅದೇನಾಯ್ತು ಅಂದ್ರೆ, ನೋಡಮ್ಮ, ನೀನೇನು ಹೇಳಬೇಕಾಗಿಲ್ಲ. ಒಂದು ಹೆಣ್ಣಿನ ಬಾಳು ಹಾಳು ಹೋಗೋದಕ್ಕೆ ನಾನು ಬಿಡುವುದಿಲ್ಲ. ತೆಗೆದುಕೊಳ್ಳಿ. ತೆಗೆದುಕೋ ಇದನ್ನು. ಕಟ್ಟುವವಳ ಕೊರಳಿಗೆ ತಾಳಿಯನ್ನು. ಅಣ್ಣ, ಅದು ತಾಳಿ ಕಟ್ಟೋ ಪಾಪಿ. ನೋಡಮ್ಮ, ನಾವು ಮಾಡಿದ್ದು ನಿನಗೆ ತಪ್ಪೆನಿಸಿದರೆ ದಯವಿಟ್ಟು ನಮ್ಮನ್ನು ಕ್ಷಮಿಸಿ ಬಿಡಮ್ಮ. ನಮ್ಮ ಮೇಲೆ ನಿನಗೆ ನಂಬಿಕೆ ಅನ್ನೋದಿದ್ರೆ
ನಮ್ಮೊಂದಿಗೆ ನಮ್ಮ ಮನೆಗೆ ಬಂದ್ಬಿಡಮ್ಮ. ಜಾನಕಿ, ಇವರನ್ನು ಕರೆದುಕೊಂಡು ಮನೆಗೆ ಬಾ. ಸಂಗಮೇಶ, ಬಾರಪ್ಪ, ಬಾರಮ್ಮ, ಮನೆಗೆ ಹೋಗೋಣ. ಅಲ್ರಿ, ನನಗಂತೂ ಸಾಕಾಗಿ ಹೋಗೈತಿ. ಯಾಕಂದ್ರ ಆ ಚಂದ್ರಿ ನನಗೂ ಹ್ಞೂ ಅಂತಾಳು, ಆ ನನ್ನ ಮಗ ಚೆನ್ಯಾಗೂ ಹ್ಞೂ ಅಂತಾಳು. ಹಿಂಗ ಮಾಡಿದ್ರ ಏನಂತ ತಿಳ್ಕೋಬೇಕು ಅನ್ನೋದು ನನಗೂ ಗೊತ್ತಾಗತ್ತ. ಇವತ್ತಕಿ ಬರ್ಲಿ, ಯಾರನ್ನ ಲವ್ ಮಾಡ್ತಾಳೋ ಏನ್ ಮಾಡ್ತಾಳೋ ಆತಕಿ ಮುಂಗೈ ಹಡದ ಕೇಳ್ತಾನೆ ಇವತ್ತ. ರಂಗೇಗೌಡ, ನೀನು ಈ ಹಳ್ಳಿಯಲ್ಲಿ ಅಮಾಯಕರು ಹುಚ್ಚರೆಂದು ತಿದಿರಬೇಕ ಮಗನೇ. ನೀನು ಆಡುತ್ತಿರುವ ಚದುರಂಗದ ಆಟಕ್ಕೆ ಈ ಹಳ್ಳಿಯ ಮಕ್ಕಳನ್ನು ಬಲುಪಸ್ಯವನ್ನಾಗಿ ಮಾಡಿಕೊಂಡಿರುವ ಮಗನೇ. ನೀನು ಕಪಟ ಖಾದಿ ಕಾರ್ಬಾರಿ ಎನ್ನುವುದು ನನಗೆ ಯಾವಾಗಲೇ ಗೊತ್ತ. ನಾನು ಚಿಕ್ಕವನಿದ್ದಾಗಿಂದ ನೀನು ಮಾಡಿರುವ ಅನ್ಯಾಯ, ಮೋಸ, ಐಸೆ ಇದೆಲ್ಲವೂ ಮಗನೇ ನನಗೆ ಚೆನ್ನಾಗಿ ಗೊತ್ತು. ಇಷ್ಟು ದಿವಸ ರಂಗೇಗೌಡ ನಾನು ನಿನ್ನ ಜೊತೆಗೇ ಇದ್ದು ನಿನಗೆ ಮೋಸ ಮಾಡಿ ಇಲ್ಲಿವರೆಗೂ ನಡೆದದ್ದು ಕಪಟ ನಾಟಕ. ಇನ್ನು ಮುಂದೆ ನಡೆಯುವುದು ಚದುರಂಗದಾಟ. ಮಗನೇ ರಂಗೇಗೌಡ, ನೀನು ತಿಳಿದಿರಬಹುದು, ಹುಚ್ಚ ಬಲರಾಮ ನನ್ನ ಜೊತೆಗಿದ್ದು ನನ್ನ ಸಂಗಾತಿ ಎಂದು. ಮಗನೇ, ನಾನು ನಿನ್ನ ಸಂಗಾತಿಯಲ್ಲ. ನಿನ್ನ ಕಪಟ ನಾಟಕಕ್ಕೆ
ನಮ್ಮ ಬೆಳ್ಳಿ ಕಟ್ಟಿ ಮಾಸ್ತರ್ ಹೇಳಿದಂಗ